ಕಮ್ಮಿ ಸಂಖ್ಯೆಯಲ್ಲಿ ಇರುವಂತ ಹಿಂದೂಗಳನ್ನು ಅಲ್ಲಿಂದ ಓಡಿಸಿ ಅಲ್ಲಿ ಜಾಗ ಮೇಲೆ ಕಬ್ಜಾ ಮಾಡಬೇಕು ಅಂತ ಅವರು ಮಾಡಿರುವಂತದ್ದು. ಅದಕ್ಕಿಂತ ನಮಗೆ ಆಘಾತ ತಂದಿರೋದೇನೆಂದ್ರೆ, ಈ ಅಲ್ಲಿಂದ ಆಯ್ಕೆ ಆಗಿರೋ 5ನೇ ಬಾರಿ ಆಯ್ಕೆ ಆಗ್ತಾ ಇರೋ ಆ ಜಮೀರ್ ಅಹಮದ್ ಕೊಟ್ಟಿರೋ ಸ್ಟೇಟ್ಮೆಂಟ್, ನಾನು ಇನ್ನೂ 3 ಹಸು ಅವ್ರಿಗೆ ಕೊಡಿಸ್ಬಿಡ್ತೀನಿ. ಅವ್ರೇನು ಪದಾರ್ಥ ಅನ್ಕೊಂಡ್ಬಿಟ್ಟಿದಾರ? ಏನು ಇವ್ರಿಗೆಲ್ಲ ಇಮೋಷನ್ಸ್ ಏನಾದ್ರು ಇದೆಯಾ ಅವ್ರಿಗೆ? ದಟ್ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಇಂಥ ಒಂದು ಕೃತ್ಯ ನಡೆಸಿದ ನಂತರ ಅದನ್ನ ಆಟದ ಸಾಮಾನು ಮಕ್ಕಳಿಗೆ ತಾಪಸ್ ತೆಗೆಸ್ಕೊಡೋಂಥದ್ದಲ್ಲಿಗೆ ಅದರಿಂದ ಜನರಲ್ಲಿ ಹಾಗೂ ಅಲ್ಲಿ ಇರೋ ಹಿಂದೂಗಳಿಗೆ ಬಹಳ ದೊಡ್ಡ ಆಘಾತ ಆಗಿದೆ. ನಿನ್ನೆ ನಾನು ಊರಲ್ಲಿ ಇರಲಿಲ್ಲ, ತಡೆ ರಾತ್ರಿ ನಾನು ಬಂದಿದ್ದು. ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಿಂದ ನನಗೆ ಕರೆ ಬಂದಿತ್ತು, ನಾವು ಇಲ್ಲಿ ಬರ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಇನ್ಫ್ಯಾಕ್ಟ್ ಸ್ಟೇಟ್ ಗೌರ್ಮೆಂಟ್ ಇಸ್ ಲಕ್ಕಿ. ನಿನ್ನೆ ರಕ್ತಪಾತ ಆಗ್ಬೇಕಾಗಿತ್ತು, ಅಲ್ಲಿ ಚಾಮರಾಜಪೇಟೆಯಲ್ಲಿ ಬ್ಲಡ್ ಬಾತ್ ಆಗ್ಬೇಕಾಗಿತ್ತು ಇಂಥ ಘಟನೆ ಆಗಿರೋದ್ರಿಂದ. ಆದ್ರೂ ಕೂಡ ತಾಳ್ಮೆಯಿಂದ ಆಗಿಲ್ಲ. ಕಮ್ಯುನಲ್ ರೈಟ್ ಆಗ್ತಾ ಇತ್ತು ಈ ಘಟನೆ. ನೋಡಿ, ಇದೊಂದು ಸಹಿಸುವಂತ ಘಟನೆ ಆಗಿರೋದಲ್ಲಿಗೆ. ಇದಕ್ಕೆ ಷಡ್ಯಂತ್ರ ಏನಂದ್ರೆ, ಅಲ್ಲಿ ಒಂದು ಐತಿಹಾಸಿಕವಾದ ಆಸ್ಪತ್ರೆ ಇದೆ. ಬಹಳ ಹಿಂದೆ ದೊಡ್ಡ ಬೆಂಗಳೂರು ಮಹಾನಗರದ ದಾನಿಗಳಾದ ಶ್ರೀ ಸಜ್ಜನರಾವ್ ಅವರು ಆ ಆಸ್ಪತ್ರೆಯನ್ನು ಕೊಟ್ಟಿದ್ರು ಪಶು ಚಿಕಿತ್ಸೆಗಾಗಿ. ಇವತ್ತು ಕೂಡ ಆ ಭಾಗದಲ್ಲಿ ಎಲ್ಲೂ ಸೇರಿ 2227 ಪಶುಗಳು ಅಲ್ಲಿ ಏನು ಸರ್ಕಾರದ ಸಂಖ್ಯೆ ಇದೆ ಅದರಿಂದ ಅವ್ರಿಗಾಗಿ ಮೀಸಲಿಟ್ಟಿದ್ದಾರೆ. ಮತ್ತೆ 2 ಡಾಕ್ಟರ್ಗಳಿದ್ದಾರೆ. ಅಲ್ಲಿ ಯಾರು ಬರೋದಿಲ್ಲ ಮಾಡೋದಿಲ್ಲ ಅಂತ ಹೇಳಿ ಯಾರಿಗೂ ಕನ್ಸಲ್ಟೇಷನ್ಗೆ ತೆಗೆದುಕೊಳ್ಳದೆ ಅಲ್ಲಿ ಅದನ್ನು ಡೆಮಾಲಿಷ್ ಮಾಡಿಬಿಟ್ಟು ಒಂದು ಶಾಲೆ ಕಟ್ಟಿಸ್ತೀವಿ ಅಲ್ಪಸಂಖ್ಯಾತರಿಗೋಸ್ಕರ ಅಂತ ಮಾಡಿ, ಅಲ್ಪಸಂಖ್ಯಾತರಿಗೋಸ್ಕರ ಸಂತೋಷ, ಒಳ್ಳೇದು ಮಾಡಿ. ಬಟ್ ಆದ್ರೆ ಆ ಆಸ್ಪತ್ರೆ ಡೆಮಾಲಿಷ್ ಮಾಡಿಬಿಟ್ಟು ಅಲ್ಲಿ ಸ್ಕೂಲ್ ಕಟ್ತೀನಿ ಅನ್ನೋದು ಬಹಳ ತಪ್ಪದು. ಆ ಭಾಗದಲ್ಲಿ ತುಂಬಾ 100 ವರ್ಷ ಹಳೆ ಆಸ್ಪತ್ರೆ ಅದು. ಮತ್ತೆ ಕಳೆದ ವರ್ಷ ಅದು ಏಕಾಏಕಿಯಾಗಿ ಅದ್ರ ಆಸ್ಪತ್ರೆಗೆ ಡೆಮಾಲಿಷ್ ಮಾಡೋಕೆ ಒಂದು ಸರ್ಕಾರಿ ಆದೇಶ ಕೂಡ ಹೊರಡಿಸಿದ್ದಾರೆ. ಆ ಸಮಯದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟ್ ಕೂಡ ಮಾಡಿದೆ. ಮತ್ತೆ ಆ 3 ಹಸು ಮಾಲೀಕ ಇದ್ದಾನೆ ಕರುಣ, ಅವ್ನು ಮುಂಚೂಣಿಲಿ ಇದ್ದಿದ್ದು. ಮತ್ತೆ ಅವನ ಮನೆ ತಾವು ನೋಡ್ಬೇಕು, ಒಂದು ಮದ್ರಸಾ ಎದುರುಗಡೆ ಇದೆ. ಆ ಮದ್ರಸಾ ಎದುರುಗಡೆ ಹಸುಗಳು ಕಟ್ಟಬಾರ್ದು ಅಂದ್ರೆ ಏನ್ ಈ ರೀತಿ ಲ್ಯಾಂಡ್ ಜಿಹಾದ್ ಮಾಡ್ತಾ ಇದ್ದಾರೆ ಇವರು. ಏನ್ ಎಲ್ರು ಒಟ್ಟಿಗೆ ಬಾಳ ಇಲ್ಲ. ಎಷ್ಟು ಪ್ರಯತ್ನ, ನಾನು ಆಸ್ ಪೊಲೀಸ್ ಕಮಿಷನರ್ ಕೂಡ ಎಷ್ಟು ಪ್ರಯತ್ನ ಮಾಡ್ತೀವಿ ಎಲ್ರಿಗೂ ಒಟ್ಟಿಗೆ ಸೇರ್ಸೋಣ. ಆದ್ರೆ ಅಲ್ಲಿರೋ ಜಮೀರ್ ಅಹಮದ್ ಬೇಕಂತ ಒಂದು ಹಿಂದೂಗಳಲ್ಲಿ ಒಂದು ಭಯವಾದ ವಾತಾವರಣ ಹುಟ್ಟಿಸಿ ಅವರೆಲ್ಲ ಜಾಗ ಬಿಟ್ಟು ಹೊಟ್ಟೋಗ್ಬಿಡ್ಬೇಕು ಅಂತ. ಅದ್ರ ಹಿಂದೆ ಕೆಲವರು ಈ ಕಾಂಗ್ರೆಸ್ ಪಕ್ಷದ ಅವನ ಹಿಂದೆ ಅವನ ಪರ ದುಡ್ಡು ಎಷ್ಟು ಕೊಡ್ತಾನೆ, ಆ ದುಡ್ಡುಗೋಸ್ಕರ ಬೀಳಕ್ಕೆ ಈ ಕೆಲವು ಕಾಂಗ್ರೆಸ್ನವ್ರು ಹೋಗ್ತಾರೆ. ಇಟ್ ಈಸ್ ಅಬ್ಸಲ್ಯೂಟ್ಲಿ ಕಂಡೆಮ್ನಬಲ್ ಅಲ್ಲಿಗೆ. ಮತ್ತೆ ಇಂಥ ಒಂದು ಘಟನೆಗೆ ಕ್ಷಮೆನೇ ಇಲ್ಲ ಅದಕ್ಕೆ. ಮತ್ತೆ ಎಷ್ಟು ಇನ್ಸೆನ್ಸಿಟಿವ್ ಆಗಿ ಮಾತಾಡ್ತಾನೆ, ದಟ್ 3 ಹಸುಗಳು ಕೊಟ್ಬಿಡ್ತೀನಿ ಅಂತ. ಇದರಿಂದ ಎಷ್ಟು ರೊಚ್ಚಿಗೆ ಇದ್ದಾಗತ್ತೆ. ನಿನ್ನೆ ರಾತ್ರಿಯಿಂದ ಸುಮಾರು ಜನಕ್ಕೆ ನಾವು ಮಾತನಾಡಿ, ನಾವು ಕಾನೂನಿಗೆ ಒಂದು ಅವಕಾಶ ಕೊಡಿ, ಪೊಲೀಸ್ ಅಧಿಕಾರಿಗಳು ಇದಕ್ಕೆ ನಾವು ತಪ್ಪಿಸ್ತಾರೆ ಕಂಡುಹಿಡಿತೀವಿ ಅಂತ. ಯಾರೋ ಇವತ್ತು ನಾನು ಬೆಳಗ್ಗೆ ಅಲ್ಲಿ ಹೋದ್ರೆ ಯಾರೋ ಬಿಹಾರಿ ಒಬ್ಬನಿಗೆ ಕರ್ಕೊಂಡ್ಬಂದು, ಏನ್ ಸರ್ ಬಿಹಾರಿ ಒಬ್ಬನ್ ಅವ್ನು ಹಿಂದಿಲ್ಲ ಮುಂದೆ ಇಲ್ಲ, ನಾವು ರಿಸಲ್ಟ್ ಅಂದ್ರೆ ಎವಿಡೆನ್ಸ್ ಪ್ಲಾಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ನಿಜವಾದ ಅಪರಾಧಿಗಳು ಯಾರಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡಬೇಕು. ನಾನು ಪೊಲೀಸ್ ಕಮಿಷನರ್ ಗೊತ್ತಿದೆ, ಕೆಲವು ಸರ್ತಿ ಪ್ರೆಷರ್ ಬಂದ್ರೆ ಯಾವನಿಗೂ ಒಬ್ಬನ್ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಅರೆಸ್ಟ್ ಮಾಡ್ಬಿಟ್ಟು ಈ ಪ್ರಕರಣವನ್ನು ಅಲ್ಲೇ ಮುಚ್ಚಾಕ್ಬಿಡ್ತಾರೆ. ಆ ಹುಚ್ಚ ಯಾರಿದ್ದಾನೆ ಅವ್ರಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ಈ ಜಮೀರ್ ಅಹಮದ್ ಅಲ್ಲಿ 5ನೇ ಬಾರಿ ಇವಾಗ ಅಲ್ಲಿ MLA ಆಗಿ ಗೆದ್ದಿರೋದು. 5ನೇ ಬಾರಿ MLA ಆಗಿ ಆ ಭಾಗದಲ್ಲಿ ಅವ್ರ ಜನಾಂಗದವ್ರಿಗೆ ಏನ್ ಮುಸಲ್ಮಾನ್ ಯಂಗ್ಸ್ಟರ್ಸ್ ಇದ್ದಾರೆ ಅವ್ರಿಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸ್ವಚ್ಛತೆ ಇಲ್ಲ ಭಾಗದಲ್ಲಿ. ಮತ್ತೆ ಡ್ರಗ್ಸ್ ಡೆಸ್ಟಿನೇಷನ್ ಆಗೋಗ್ಬಿಟ್ಟಿದೆ. ಎಲ್ಲಾ ಕಡೆ ನೀವು ನೋಡ್ತೀರಿ, ಯಾವ ಸಿಕ್ಕಿದ್ರೆ ಮಾತ್ರ ಅವ್ರ ಎದುರುಗಳು ಯಾರು ಮಾತನಾಡ್ತಾರ ಅವ್ರ ಮೇಲೆ ಒಂದು ರೌಡಿ ಶೀಟ್ ಹಾಕ್ಬಿಟ್ಟು ಅವ್ರಿಗೆ ಅಲ್ಲೇ ಕೂಡಿಸ್ಬಿಡೋದು, ಮತ್ತೆ ಹ್ಯಾರಸ್ಮೆಂಟ್ ಮಾಡೋದು. ಮತ್ತೆ ಇದೆಲ್ಲಕ್ಕೆ ಮುಖ್ಯ ಕಾರಣ ಏನು, ನಿನ್ನೆ ಹೊಸಪೇಟೆ ಬಳ್ಳಾರಿಯಿಂದ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಮಾನ್ಯ ಸಿದ್ದರಾಮಯ್ಯನವರು, ಈ ಜಮೀರ್ ಅಹಮದ್ಗೆ ಇಷ್ಟು ಬಾಲ ಬಿಚ್ಚಿ ಇಷ್ಟು ಮಾತನಾಡಕ್ಕೆ ಬಿಟ್ಕೊಟ್ಟಿದ್ದವ್ರೆ. ಅಲ್ಪಸಂಖ್ಯಾತರ ಬಗ್ಗೆ ನಿಮ್ ಕಾಲೇಜಿನ ಮಾಡಿ, ನೀವು ಅವ್ರ ನಿಜವಾದ ಏಳಿಗೆಗೋಸ್ಕರ ಮಾಡಿ ನೀವು. ಬಟ್ ಈ ರೀತಿ ಡಿಸ್ಟ್ರಕ್ಟಿವ್ ಏಳಿಗೆ ನೀವು ಮಾಡ್ತಾ ಇದ್ದೀರಲ್ಲ, ಇದರಿಂದ ನಿಜವಾಗ್ಲೂ ಅಲ್ಪಸಂಖ್ಯಾತರೇ ನಿಮ್ಗೆ ಶ್ರಮಿಸೋದಿಲ್ಲ. ಅವ್ರಿಗೆ ಅವರ ಯುವಕರಿಗೋಸ್ಕರ ನೀವೇನು ಮಾಡ್ತಾ ಇಲ್ಲ, ಅವ್ರ ಮಹಿಳೆಯರಿಗೋಸ್ಕರ ಏನೋ ಮಾಡ್ತಾ ಇಲ್ಲ. ಬರೀ ಕೇವಲ ನೀವು ಈ ಕಲ್ಲೆಸೆಯೋರು ಮತ್ತೆ ಈ ಬೆಂಕಿ ಹಚ್ಚೋ ಬ್ರಿಗೇಡ್ ತಯಾರು ಮಾಡ್ತಾ ಇದ್ದೀರಾ ಮುಸಲ್ಮಾನರ ಹುಡುಗರ ಕಡೆಯಿಂದ ಅಂತ ಮಾತೆತ್ತಿದ್ರೆ ಏನಾದ್ರೂ ನಮಗೆ ಇದು ಧಕ್ಕೆ ಬರ್ತಾ ಇದೆ ಅಂತ. ಈ ಪ್ರವೃತ್ತಿ ಇದೆಲ್ಲ ನಿಲ್ಲಬೇಕು ಇದು. ಮತ್ತೆ ಮೆಚುರಿಟಿ ಬರ್ಬೇಕು ಅವ್ರಿಗೆ. ಮತ್ತೆ ನಿಜವಾಗ್ಲೂ ಅವರು ಅಲ್ಪಸಂಖ್ಯಾತರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ, ಸೇಯಿಂಗ್ ದಟ್ ಹಿಂದೂಗಳ ಮೇಲೆ ನೀವು ಹೋದರೆ ನಿಮ್ಗೆ ಒಂದು ಒಳ್ಳೇದಾಗತ್ತೆ ಅಂತ. ಬಹಳ ಡೇಂಜರಸ್ ಟ್ರೆಂಡ್ ಈ ಜಮೀರ್ ಅಹಮದ್ ಕ್ರಿಯೇಟ್ ಮಾಡ್ತಿರೋದು. ಅವ್ರು ಕೇವಲ ಅವ್ರ ಪರ್ಸನಲ್ ಆಗಿ ಕೋಟ್ಯಾಧೀಶ್ವರ ಆಗ್ತಾ ಇದ್ದಾರೆ, ಮತ್ತೆ ಅವ್ರ ಅನುಯಾಯಿಗಳು ಕೋಟ್ಯಾಧೀಶ್ವರ ಆಗ್ತಾ ಇದ್ದಾರೆ. ಮತ್ತೆ ಸಿದ್ದರಾಮಯ್ಯನವರು ಅವ್ರಿಗೆ ಏನು ಅವ್ರ ಮುಂದೆ ಹೋಗ್ಬಿಟ್ಟು ಅದೇನ್ ದುಡ್ಡು ಕೊಡ್ತಾನೋ, ಅದು ಏನ್ ಕೊಡ್ತಾನೋ, ಏನ್ ಮಾಡ್ತಾನೋ ಜಮೀರ್ ಅಹಮದ್ ಅವ್ನು ಹೇಳೋದೆಲ್ಲ ಮಾಡ್ಕೊಂಡು ಹಿಂದೂ ವಿರೋಧವಾಗಿ ಆಗ್ತಿರೋದು. ಸತ್ಯವಾಗ್ಲೂ
ಬೇರೆ ಸರ್ಕಾರ, ಯಾವುದೇ ಸರ್ಕಾರ ಇರ್ತಾ ಇದ್ರೆ ಇಂಥ ಘಟನೆ ಆಗ್ತಾನೆ ಇಲ್ಲ. ಈ ಘಟನೆ ಏನು ಬಸವನಗುಡಿ ಮಾಡಕ್ ಸಾಧ್ಯನಾ? ಈ ಘಟನೆ ಏನು ಇಲ್ಲಿ ಬೇರೆ ಜಯನಗರ ಮಾಡಕ್ ಸಾಧ್ಯನಾ? ಈ ಘಟನೆ ಏನು BTM ಲೇಔಟ್ ಅಲ್ಲಿ ಮಾಡಕ್ ಸಾಧ್ಯನಾ ಅಥವಾ ವಿಜಯನಗರದಲ್ಲ? ಆಗಿರೋದು ಚಾಮರಾಜಪೇಟೆಯಲ್ಲಿ ಉದ್ದೇಶಪೂರ್ವಕವಾಗಿ ಆ ಭಾಗದಿಂದ ಶೆಲ್ವಾದಿ ಪಾಳ್ಯದಲ್ಲಿ ಬೆರಳೆಣಿಕೆ ಇಟ್ಟಿರೋ